ಜಡನೇ ಇಲ್ಲ. ಬೇಕಾ ನೋಡಿ ಗಾಯ್ಸ್, ಇದೇ ಹಬ್ಬ ಅಂದರೆ ಈ ರಂಗೋಲಿಯಿಂದ ಹಿಡಿದು ಮನೆ ಕಟ್ಟೋ ತೋರಣದಿಂದ ಹಿಡಿದು ಮನೇಲಿ ಮಾಡೋ ಅಲಂಕಾರ ಹಚ್ಚಿದ್ದೀನಿ. ದೇವ್ರ ಮನೆ, ನಮ್ಮ ದೇವ್ರ ಮನೆಯಲ್ಲಿ ನಮ್ಮ ಅತ್ತೆ ಮಾಡಿರೋ ಅಂತಹ ಪೂಜೆ ಇದು. ಏನು ನಮ್ಮ ಹಿಂದೂಗಳಿಗೆ ಈ ಹಬ್ಬಗಳು ಬಂದ್ರೇ ಸಾಕು, ಎಷ್ಟು ಸಂಭ್ರಮ ಉತ್ಸಾಹ ಇರುತ್ತೆ. ಅವಸರದಲ್ಲೇ ಕೈ ತೊಳ್ಕೊಂಡ್ಬಿಟ್ಲು. ನಮ್ಮ ಅತ್ತೆನೇ ಬೆಳಗ್ಗೆನೆ ಎದ್ದು ಪೂಜೆ ಮಾಡಿದ್ರು. ಅವ್ರ ಜೋಡಿಲಿ ನೋಡೋಣ ಎಷ್ಟು ದೊಡ್ಡದಿದೆ. ವಾವ್, ಎಲ್ಲ ನನ್ನ ಮಗಳೇ ಮಾಡಿದೆ. ಎಷ್ಟು ಚೆನ್ನಾಗಿ ಮಾಡಿದಾಳೆ ನೋಡಿ. ಅಲ್ಲಿ ಹೋಳಿಗೆ ಎರಡು ಸಣ್ಣ ಸಣ್ಣದು. ಏನೋ ಬೇಕಣ. ಅದು ಬೇವು ಬೆಲ್ಲ ನೋಡಿ, ಇದೆ ಚೆನ್ನಾಗಿದೆ ಅಲ್ವಾ. ಸಂಪ್ರದಾಯದ ಪ್ರಕಾರ ಯುಗಾದಿ ಹಬ್ಬಕ್ಕೂ ತಿನ್ನಲ್ಲ, ಹಾಗೆ ಉಪವಾಸ ಇದ್ದೆ ಪೂಜೆ ಮಾಡ್ತೀವಿ. ಇದು ಆಕ್ಚುಲಿ ಚೆನ್ನಾಗಿರೋ. ತೃತೀಯ ಅಕ್ಕನು ಗಾಯ ಮಾಡ್ಕೊಂಡಿದ್ದಾಳೆ. ಬೆಳಗ್ಗೆ ರಕ್ತ ಬಂದು ಇವತ್ತಂತೂ ಹಬ್ಬ ಅಂತ ಅನ್ನಂಗಿಲ್ಲ, ಹಂಗ್ ಮಾಡ್ಕೊಂಡಾಳೆ. ಊಟ ಮಾಡೋಣ. ಇದೇನಪ್ಪ ಇದು ಮೊಬೈಲಲ್ಲಿ ತೋರಿಸಿ ಊಟ ಮಾಡೋಣ ಅಂತ ಕರಿತಿದ್ದೇನೆ ಅಂತ ಬೈಕೋಬೇಡಿ. ಹಾಯ್, ನಮಸ್ಕಾರ ಕಣ್ರಿ, ಎಲ್ಲರೂ ಹೇಗಿದ್ರಿ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಏನಪ್ಪ ಸ್ಪೆಷಲು? ಯುಗಾದಿ ಹಬ್ಬ ಕಣ್ರಿ. ಯುಗಾದಿ ಹಬ್ಬ ಇರೋದ್ರಿಂದ ಅಂಗಳನ ಗುಡಿಸಿ ಸಾರಿಸಿ ಅಷ್ಟೇ ಗುಡಿಸಿ ಸಾರಿಸ್ತಾ ಇದ್ದೀನಿ. ಸ್ವಲ್ಪ ಸಗಣಿ ಇತ್ತು, ಸಗಣಿಯಿಂದ ಅಂಗಳ ಸಾರಿಸ್ತಾ ಇದ್ದೀನಿ. ಆಗಿನ ಕಾಲದಲ್ಲಿ ಮಣ್ಣಿನ ಅಂಗಳ ಆಗಿರೋದ್ರಿಂದ ಚೆನ್ನಾಗಿ ಸಗಣಿ ಕೂರ್ತಿತ್ತು. ಈಗ ಎಲ್ಲ ಡಾಂಬರ್ ನೆಲ ಅಲ್ಲ, ಅಷ್ಟು ಸರಟಾಗಿ ಕೂರಲ್ಲ. ಆದರೂ ಸಾರಿಸಿ ರಂಗೋಲಿ ಬಿಡಿಸಿದ್ದೀನಿ. ಹಿಂಗೋ ಒಂದು ದೊಡ್ಡದಾಗಿ ಬಿಡಿಸೋಣ ಅಂತ ಟ್ರೈ ಮಾಡಿದೆ, ಆಗಲಿಲ್ಲ, ಟೈಮ್ ಆಗುತ್ತೆ ಅಂತ. ಸಣ್ಣದಾಗಿ ಚೆನ್ನಾಗಿ ಬಂದಿದ್ರೆ ಕಮೆಂಟ್ ಮಾಡಿ. ಇದು ನಮ್ಮ ಮನೆ ಪಕ್ಕದ ಮನೆ ಅಕ್ಕ ಬಿಡಿಸಿದ ರಂಗೋಲಿ, ತುಂಬ ಚೆನ್ನಾಗಿ ಬಿಡಿಸಿದಾರಲ್ಲ ನವಿಲಿಂದು. ಅಂಥದ್ರಲ್ಲೇ ನನ್ನ ಮಗಳು ಕೆಲಸದಲ್ಲಿ ಕೆಲಸ ಅಂತ ಹೇಳಿ ನನಗೆ ಮೆಹಂದಿ ಹಾಕು ಅಂತ ಹಠ ಮಾಡ್ತಿದ್ದಾಳೆ. ಅವ್ರ ಅಕ್ಕಪಕ್ಕದ ಫ್ರೆಂಡ್ಸ್ ಎಲ್ಲ ಹಚ್ಕೊಂಡು ಯಾರು ನನಗೂ ಹಚ್ಚು ಅಂತ ಹೇಳಿ ಮೆಹಂದಿ ಅವಸರದಲ್ಲಿ ಹಚ್ಕೊಂಡು ಅವಸರದಲ್ಲೇ ಕೈ ತೊಳ್ಕೊಂಡ್ಬಿಟ್ಲು. ನಮ್ಮ ಅತ್ತೆನೇ ಬೆಳಗ್ಗೆನೆ ಎದ್ದು ಪೂಜೆ ಮಾಡಿದ್ರು. ಅವ್ರು ಜೋಗಮ್ಮ ಆಗಿರೋದ್ರಿಂದ ಬಡ್ಲಿಗೆ ಎಲ್ಲ ತುಂಬಿಸೋದಿರುತ್ತೆ. ಯಾಕಂದರೆ ಯುಗಾದಿ ಹಬ್ಬ ಅಂದರೆ ಹೊಸದಾಗಿ ಶುರುವಾದಂತಹ ಒಂದು ಯುಗ ಅಂತ ಅರ್ಥ. ಅದಕ್ಕೋಸ್ಕರ ನಾವು ಈ ಹಬ್ಬದಲ್ಲಿ ಪಡ್ಲಿಗೆ ಎಲ್ಲ ತುಂಬಿಸಿ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿ ಎಡೆ ತೋರಿಸ್ತೀವಿ. ನಾನು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ನೈವೇದ್ಯ ಮಾಡಬೇಕಿತ್ತು, ಆದರೆ ಬಟ್ ಆಗಿಲ್ಲ. ಯಾಕಂದರೆ ನಮ್ಮ ಮಕ್ಕಳು ನಿಮಗೆ ಗೊತ್ತಲ್ಲ ಏನು ಮಾಡ್ತಾರೆ ಅಂತ, ಬರೀ ಇಂಥದ್ದೇ. ಅದಕ್ಕೋಸ್ಕರ ಅವರಿಗೆಲ್ಲ ರೆಡಿ ಮಾಡಿ ತಿಂಡಿ ಎಲ್ಲ ಮಾಡಿ ನಮ್ಮ ಮಾವ ಮತ್ತು ನಮ್ಮ ಹಸ್ಬೆಂಡ್ಗೆ ಅಂಗಡಿಗೆ ಕಳಿಸ್ಕೊಟ್ಟು ಆಮೇಲೆ ನಾವು ನೈವೇದ್ಯ ಮಾಡ್ತಾಯಿದ್ದೀವಿ. ಕರ್ಜಿಕಾಯಿ ನಮ್ಮ ಅತ್ತೆ ಕರ್ಜಿಕಾಯಿಗೆ ಹೂರಣ ಎಲ್ಲ ರುಬ್ಬಿಟ್ಟು, ನಾನು ಸ್ನಾನ ಮಾಡಿ ಬರೋಷ್ಟ್ರಿಗೆ ರುಬ್ಬಿಟ್ಟು ಎಲ್ಲ ಕಲಸಿಟ್ಟಿದ್ರು. ನಾನು ಎಲ್ಲ ಕರ್ಜಿಕಾಯಿಗೆ ಹೂರಣ ಎಲ್ಲ ತುಂಬಿ ಅದನ್ನು ಕರಿತಾ ಇದ್ದೀನಿ. ಚೆನ್ನಾಗಾಗುತ್ತೆ. ಈ ಯುಗಾದಿ ಹಬ್ಬ ಅಂದ್ರೇ ಹಾಗೆ ಎಷ್ಟು ಸಂಭ್ರಮ ಇರುತ್ತೆ, ಎಷ್ಟು ಖುಷಿ ಇರುತ್ತೆ ಅಂದರೆ, ಮಕ್ಕಳಿದ್ಬಿಟ್ರೆ ಅಂತೂ ಅವ್ರಿಗೆ ರೆಡಿ ಮಾಡೋದ್ರಲ್ಲೇ ಅರ್ಧ ಟೈಮ್ ಆಗಿಬಿಡುತ್ತೆ. ಈ ಕೆಲಸದಲ್ಲಿ ಆ ಕೆಲಸ ಬೇರೆ. ನಾವಿಬ್ಬರು ಅಡುಗೆ ಮಾಡೋದು ಸಾಕಾಗಲ್ಲ ಅಂತೇಳಿ ನನ್ನ ಮಗಳು ಕೂಡ ಬಂದು ಕರ್ಜಿಕಾಯಿ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ನಮ್ಮ ಚೆಫ್ ಬಂದುಬಿಟ್ರೆ ಅಡುಗೆ ಮಾತ್ರ ಸೂಪರಾಗಿರುತ್ತೆ. ಹಾಂ, ಹೋಳಿಗೆ ಮಾಡಿದ್ಯಾ? ಎಲ್ಲ ತೋರಿಸು, ಯಾವ ಹೋಳಿಗೆ ಮಾಡಿದೆ? ಕಾಣ್ತಾ ಇಲ್ಲಲ್ಲ ನನಗೆ. ತೋರಿಸು, ತಕ್ಕೋ, ತೋರಿಸಿ ಕೈಯಿಂದ ತೋರಿಸು. ಕೊಡಿಲಿ ನೋಡೋಣ ಎಷ್ಟು ದೊಡ್ಡದಿದೆ. ವಾವ್, ಎಲ್ಲ ನನ್ನ ಮಗಳೇ ಮಾಡಿದೆ. ಎಷ್ಟು ಚೆನ್ನಾಗಿ ಮಾಡಿದಾಳೆ ನೋಡಿ. ಅಲ್ಲಿ ಹೋಳಿಗೆ ಎರಡು ಸಣ್ಣ ಸಣ್ಣದು. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ. ವಾವ್, ಸೂಪರ್ ಅದ್ವಿಕಾ, ಚೌಲಿ ಎಲ್ಲ ಹಾಕೊಂಡಿದ್ಯಾ?
ಸೂಪರ್ ನೋಡಿಲಿ. ಇನ್ನು ಏನೋ ಬೇಕಣ. ಫೈನಲಿ ಗಾಯ್ಸ್ ನೈವೇದ್ಯಕ್ಕೆಲ್ಲ ರೆಡಿ ಆಯಿತು. ಎಲ್ಲ ಈಗ ಪಡ್ಲಿಗೆಗೆ ತುಂಬಬೇಕು ಮತ್ತು ಎಡೆನೂ ಇಡಬೇಕು. ಅದಕ್ಕೆ ಎಲ್ಲ ಅಡುಗೆ ಎಲ್ಲ ಆದ ತಕ್ಷಣ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ, ಇಲ್ಲಾಂದರೆ ಆಮೇಲೆ ಆಗಲ್ಲ ಅಂತ ಹೇಳಿ. ಈಗ ಇವತ್ತು ಅಡುಗೆ ಮಾತ್ರ ಬೊಂಬಾಟಾಗಿರುತ್ತೆ, ಯಾಕಂದರೆ ನನ್ನ ಮಗಳು ಕೂಡ ಕೈ ಹಾಕಿ ಅಡುಗೆ ಮಾಡಿದ್ದಾಳೆ. ಅದಕ್ಕೆ ತುಂಬ ಟೇಸ್ಟಾಗಿರುತ್ತೆ ಇವತ್ತಿನ ಅಡುಗೆ. ತಿಂದ ತಕ್ಷಣ ಬಾಯಲ್ಲಿ ಕರ್ಗೋಗ್ಬಿಡುತ್ತೆ. ನೋಡಿ ಗಾಯ್ಸ್, ಇದು ಕೋಸಂಬರಿ, ಇದು ಹುಳಿ ಚಿತ್ರಾನ್ನ, ಇದು ಬದನೆಕಾಯಿ ಪಲ್ಯ, ಇದು ಕರ್ಜಿಕಾಯಿ, ಇದಿಷ್ಟು ಕೂಡ ಒಂದು ಎಡೆ ಅಮ್ಮನಿಗೆ ಅಂದರೆ ಎಲ್ಲ ದೇವರಿಗೂ ನೈವೇದ್ಯ ಕೊಡ್ತೀವಿ. ಇನ್ನೊಂದು ನಮ್ಮ ಪಡ್ಲಿಗೆ ತುಂಬಿಸ್ತೀವಲ್ಲ, ಆವಾಗ ಈ ಥರ ಎಲ್ಲ ಅಡುಗೆ ಮಾಡಿ ಇದು ಕೂಡ ಅಮ್ಮನಿಗೆ ಅಂದರೆ ನೈವೇದ್ಯ ಥರ ಕೊಡ್ತೀವಿ. ಈ ಥರ 2 ಎಡೆ ಮಾಡ್ತೀವಿ. ಅದು ಬೇವು ಬೆಲ್ಲ ನೋಡಿ, ಇದೆ ಚೆನ್ನಾಗಿದೆ ಅಲ್ವಾ. ಸಂಪ್ರದಾಯದ ಪ್ರಕಾರ ಯುಗಾದಿ ಹಬ್ಬಕ್ಕೊಂದ್ಸಲ ನಾವು ಈ ಥರ ಒಂದೇ ಪಡ್ಲಿಗೆನ ತುಂಬಿಸ್ತೀವಿ. ಮತ್ತು ಇನ್ನೊಂದು ದಸರಾ ಹಬ್ಬಕ್ಕೊಂದ್ಸಲ ತುಂಬಿಸ್ತೀವಿ. ಮತ್ತು ಇನ್ನೂ ಒಂದು ಅಂದರೆ ಶ್ರಾವಣದಲ್ಲಿ ಸತ್ಯನಾರಾಯಣ ಕಥೆ ಪೂಜೆ ದಿವಸ ನಾವು 5 ಜನ ಯೋಗಮ್ಮದವರಿಗೆ ಕರೆಸಿ ಅವರಿಗೆ ಪಡ್ಲಿಗೆ ತುಂಬಿಸಿ ಮನೆಯಿಂದ ಬೀಳ್ಕೊಡ್ತೀವಿ. ಈ ಥರ ನಮ್ಮದು ಒಂದು ಶಾಸ್ತ್ರ ಇದೆ, ಅಂದರೆ ಸಂಪ್ರದಾಯ ಇದೆ. ಸಂತೋಷ, ಬಹಳ ಸಂತೋಷ. ನೈವೇದ್ಯ ಮತ್ತು ಪಡ್ಲಿಗೆ ತುಂಬಿಸಾದ್ಮೇಲೆ ನಾವು ಉದೋ ಹಾಕ್ತೀವಿ. ಉದೋ ಹಾಕಾದ್ಮೇಲೆ ನಾವು ಊಟ ಅಥವಾ ತಿಂಡಿ ಮಾಡ್ತೀವಿ. ಅಂದರೆ ಉದೋ ಹಾಕೋ ತನಕನೂ ಪಡ್ಲಿಗೆ ತುಂಬಿಸೋ ತನಕನೂ ನಾವು ಏನೂ ತಿನ್ನಲ್ಲ, ಹಾಗೆ ಉಪವಾಸ ಇದ್ದೇ ಪೂಜೆ ಮಾಡ್ತೀವಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿ ಜಯ ಜಯ ಎಲ್ಲಮ್ಮ, ಜಯ 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 ಎಲ್ಲಮ್ಮ, ನಿನಗಾರತಿ ಬೆಳಗುವೆ ನಮ್ಮ. ಹಬ್ಬ ನೋಡಿ ಗಾಯ್ಸ್, ಇದೇ ಹಬ್ಬ ಅಂದರೆ ಈ ರಂಗೋಲಿಯಿಂದ ಹಿಡಿದು ಮನೆ ಕಟ್ಟೋ ತೋರಣದಿಂದ ಹಿಡಿದು ಮನೇಲಿ ಮಾಡೋ ಅಲಂಕಾರ. ಹಬ್ಬ ಅಂದ್ರೇ ಅಷ್ಟು ಚೆನ್ನಾಗಿರೋ ವಾತಾವರಣ, ಎಲ್ಲರೂ ಸೇರಿ ಒಳ್ಳೆ ಅಡುಗೆ ಮಾಡಿ ದೇವರು ಪೂಜೆ ಮಾಡಿ ಮಾಡೋ ಅಂಥ ಹಬ್ಬನೇ ತುಂಬಾ ಚೆಂದ, ಶ್ರೇಷ್ಠ ಕಣ್ರಿ. ಇದು ನಮ್ಮ ದೇವ್ರ ಮನೆ. ನಮ್ಮ ದೇವ್ರ ಮನೆಯಲ್ಲಿ ನಮ್ಮ ಅತ್ತೆ ಮಾಡಿರೋ ಅಂತಹ ಪೂಜೆ ಇದು. ಏನು ನಮ್ಮ ಹಿಂದೂಗಳಿಗೆ ಈ ಹಬ್ಬಗಳು ಬಂದ್ರೇ ಸಾಕು, ಎಷ್ಟು ಸಂಭ್ರಮ ಉತ್ಸಾಹ ಇರುತ್ತೆ. ಅಷ್ಟು ಗಡಿಬಿಡಿಯಲ್ಲೂ ಚೆನ್ನಾಗಿ ರೆಡಿ ಆಗಬೇಕು. ಮಕ್ಕಳು ಇರ್ತಾರೆ, ಸಣ್ಣ ಮಕ್ಕಳು ಎಲ್ಲ ಇರ್ತಾರೆ, ಅವ್ರಿಗೂ ಎಲ್ಲ ರೆಡಿ ಮಾಡಬೇಕು. ಏನೋ ಒಂಥರ ಚೆಂದ. ಅದರಲ್ಲೂ ಹೆಣ್ಮಕ್ಳು ಏನಾದರೂ ಮನೇಲಿ ಇದ್ಬಿಟ್ರೆ ಅಂತೂ ಅವರ ಒಂದು ಸಿಂಗಾರನೇ ಸಿಂಗಾರ. ಸೂಪರ್ ಆಗಿ ಹೇಳಿದೆ. ನನ್ನ ಸಣ್ಣ ಮಗಳು ಬಟ್ಟೆ ಬಿಚ್ಚು ಅಂತ ಆಟ ಮಾಡ್ತಾ ಇದ್ದೆ. ಎಲ್ಲಿದೆ ಜಡನೇ ಇಲ್ಲ. ಬೇಕಾ? ನನ್ನ ಸಣ್ಣ ಮಗಳು ನಮ್ಮ ಅಕ್ಕಂಗೂ ಹಚ್ಚಿದೆಯಾ ಸ್ಟಿಕ್ಕರು, ನನಗೂ ಹಚ್ಚೋ ಅಂತ ಕಾಟ ಕೊಡ್ತಾ ಇದ್ದಾಳೆ. ಸ್ಟಿಕ್ಕರ್ ಹಚ್ಚೋದಿರಲಿ, ಆ ಲಿಫ್ಟಿಗೂ ಕೂಡ ಹಚ್ಚಮ್ಮ ಅಂತ ಕಾಡಿಸ್ತಿದ್ದಾಳೆ. ಸಣ್ಣ ಮಗು ಅಲ್ಲ, ಲಿಪ್ಸ್ಟಿಕ್ ಹಚ್ಚಿದ್ರೆ ಸರಿಯಾಗಲ್ಲ ಅಂತೇಳಿ ಉಲ್ಟಾ ಪಲ್ಟಾ ಮಾಡಿ ಲಿಪ್ಸ್ಟಿಕ್ ಹಚ್ಚಿದ್ದೀನಿ. ಸೂಪರ್ ಲಿಪ್ಸ್ಟಿಕ್ ಗೊತ್ತಾ ನಿಂಗೆ? ಸೂಪರ್ ಹ್ಯಾಪಿ ಯುಗಾದಿ. ಹ್ಯಾಪಿ ಇಲ್ಲ ನೋಡು. ಹಾಯ್ 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 ಮಾಡು. ಹಾಯ್ ಹ್ಯಾಪಿ ಯುಗಾದಿ. ಈಗ ಎಲ್ಲರಿಗೂ ಬೇವು ಬೆಲ್ಲ ಹಂಚಿ ಬರ್ತೀವಿ. ಹ್ಯಾಪಿ ಯುಗಾದಿ. ಬಾ ಬಾ ಹಂಚ್ ಬರೋಣ ಬೇಗ ಬೇಗ. ಲಕ ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ. ಅಕ್ಕಪಕ್ಕದ ಮನೆಗೆ, ಎದುರುಗಡೆ ಮನೆಗೆ ಎಲ್ಲರಿಗೂ ಹೋಗಿ ಬೇವು ಬೆಲ್ಲ ಹಂಚಿ ಎಲ್ಲ
ನಾವು ಸಣ್ಣ ವಯಸ್ಸಲ್ಲಿದ್ದಾಗ ಈ ಥರ ಎಲ್ಲ ರೆಡಿಯಾಗಿ ಎಲ್ರಿಗೂ ಬೇವು ಬೆಲ್ಲ ಹಂಚೋದೇ ಒಂದು ಸಂಭ್ರಮ ಆಗಿತ್ತು. ಎಂತ ಯುಗಾದಿ ಕಾವ್ಯಕ್ಕಂಗೆ ಕೊಡು. ಮನೆ ಅಂದರೆ ಅಷ್ಟು ಇಷ್ಟ, ಯಾಕಂದರೆ ಬಾಡಿಗೆಗಿದ್ದಾಗ 2 ವರ್ಷ ತನಕನೂ ಇವ್ರ ಜೊತೆನೇ ಜಾಸ್ತಿ ಇದ್ದಿದ್ದು ನನ್ನ ಮಗಳು. ಹಾಂ ಧೃತಿ ಅಂತೀಯ ಖುಷಾನೆ ಅಕ್ಕ ಅನ್ನೋ. ಅಕ್ಕ ಅನ್ಬೇಕು. ವಾ ಏನ್ ಹೇಳೋ ಧೃತಿ ಅಕ್ಕನು ಗಾಯ ಮಾಡ್ಕೊಂಡಿದ್ದಾಳೆ. ಬೆಳಗ್ಗೆ ರಕ್ತ ಬಂದು ಇವತ್ತಂತೂ ಹಬ್ಬ ಅಂತ ಅನ್ನಂಗಿಲ್ಲ, ಹಂಗ್ ಮಾಡ್ಕೊಂಡಾಳೆ. ನಗಕ್ಕಾಗ್ದೆ ಅಳಕ್ಕಾಗ್ದೆ ಇವಳು ಕಾವ್ಯವ್ರ ಅಮ್ಮ ಇವ್ರನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾರೆ. ಇವ್ರಂದರೆ ಅಷ್ಟು ಇಷ್ಟ, ಯಾಕಂದರೆ 2 ವರ್ಷ ನಮ್ಮನೆಯಲ್ಲೇ ಬಾಡಿಗೆಗಿದ್ರು, ಈಗ ಸ್ವಲ್ಪ ದಿನ ಆಯಿತು ಬೇರೆ ಕಡೆ ಇದ್ದಾರೆ. ಅದಕ್ಕೆ ನನ್ನ ಮಗಳಿಗೆ ಎಲ್ಲರಿಗೂ ಕರ್ಕೊಂಡು ಹಬ್ಬಕ್ಕೆ ಬೇವು ಬೆಲ್ಲ ಹಂಚಕ್ಕೆ ಬಂದಿದ್ವಿ. ಅವಳು ಏನಂದರೆ ಇಷ್ಟ, ಆದರೆ ಯಾಕೋ ಒಬ್ಬಟ್ಟೆ ತಿಂದಿಲ್ಲ, ಹಾಗೆ ಬಿಟ್ಟು ಬಂದುಬಿಟ್ಲು. ಹಬ್ಬದ ಊಟ ಗಾಯ್ಸ್, ಉಪ್ಪು ಉಪ್ಪಿನಕಾಯಿ ಇದಂತೂ ಇದ್ದೇ ಇರುತ್ತೆ ಬಾಳೆ ಎಲೆಯಲ್ಲಿ. ಹಾಗೆ ಸ್ವಲ್ಪ ನೆಂಚ್ಕೊಳ್ಳೋಕ್ಕೆ ಪಲ್ಯ, ಆಮೇಲೆ ಕರ್ಜಿಕಾಯಿ ಸ್ವೀಟು, ಆಮೇಲೆ ಹುಳಿ ಚಿತ್ರಾನ್ನ. ಇದು ನಾವು ಮನೇಲಿ ಮಾಡಿದ್ದು. ಲಾಸ್ಟಿಗೆ ಕೋಸಂಬರಿ ಹಾಕಿದ್ದೀನಿ, ನೆನಪೇ ಆಗಿಲ್ಲ. ಬನ್ನಿ ಗಾಯ್ಸ್ ಊಟ ಮಾಡೋಣ. ಇದೇನಪ್ಪ ಇದು ಮೊಬೈಲಲ್ಲಿ ತೋರಿಸಿ ಊಟ ಮಾಡೋಣ ಅಂತ ಕರಿತಿದ್ದೇನೆ ಅಂತ ಬೈಕೋಬೇಡಿ. ಫೈನಲಿ ಹಬ್ಬ ಮುಗೀತು. ಎಷ್ಟು ಬೆವರು ಬರ್ತಾಯಿದೆ ನೋಡಿ. ಸೊ ಈಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಆಯ್ತು ಹಬ್ಬ. ಇವತ್ತಿನ ಹಬ್ಬದ ಒಂದು ಸ್ಪೆಷಲ್ ಲಾಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಹೇಳಬೇಕಂದ್ರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಓಕೆನಾ? ಹಾಗೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಟು ದ ನೆಕ್ಸ್ಟ್ ಲಾಗ್. ಬೈ ಬೈ ಗಾಯ್ಸ್.